ಸ್ವಚ್ಛ ಮೈಮನಸ್ಸು ಮತ್ತು ಪರಿಸರ ಹೊಂದಿರುವುದೇ ಆರೋಗ್ಯದ ಗುಟ್ಟು ಎಂದು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ಹೇಳಿದರು. ಅವರು ಮಂಜುಗುಣಿಯ ವನಸಿರಿ ಸಭಾಂಗಣದಲ್ಲಿ ನಡೆಯುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಶಿಬಿರದಲ್ಲಿ ಉಚಿತ ಆರೋಗ್ಯ ಜಾಗೃತಿ ಹಾಗೂ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿರಸಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಅಸ್ಮಿತೆ ಫೌಂಡೇಶನ್ ಶಿರಸಿ ಹಾಗೂ ಗ್ರೀನ್ ಕೇರ್ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಿಬಿರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಆರೋಗ್ಯ, ಜೀವನ ಶೈಲಿ ಮತ್ತು ಪರಿಸರ ಸ್ವಚ್ಛತೆಯ ಬಗ್ಗೆ ವಿವರಿಸಿದರು. ಪರಿಸರ ಸ್ವಚ್ಛತೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹಾಗೂ ರೋಗಗಳನ್ನು ಮುಂಜಾಗ್ರತಾ ಕ್ರಮ ವಹಿಸಿ ಹೇಗೆ ತಡೆಯಬಹುದೆಂದು ವಿವರಿಸುತ್ತಾ ಆರೋಗ್ಯದ ವಿಚಾರದಲ್ಲಿ ನಿಯಂತ್ರಣ ಮುಖ್ಯ ಎಂದು ಸಂದೇಶವನ್ನು ನೀಡಿದರು. ಅಸ್ಮಿತೆ ಫೌಂಡೇಶನ್ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ವತಿಯಿಂದ ಗರ್ಭಕಂಠದ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಬಾಯಿ ಕ್ಯಾನ್ಸರ್ ಸಂಬಂಧಪಟ್ಟ ಪ್ರಾಥಮಿಕ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದಲ್ಲಿ 200ಕ್ಕೂ ಅಧಿಕ ಊರಿನ ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡು ಉಚಿತ ತಪಾಸಣಾ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು. ಈ ತಪಾಸಣಾ ಶಿಬಿರದಲ್ಲಿ ಮಾರಿಕಾಂಬಾ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಹೆಗಡೆ, ಡಾಕ್ಟರ್ ಸೌಭಾಗ್ಯ, ಡಾಕ್ಟರ್ ಅರವಿಂದ್ ತಪಾಸಣೆಯನ್ನು ನಡೆಸಿದರು. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಿಮೋಗ್ಲೋಬಿನ್ ಮತ್ತು ಮಧುಮೇಹ ಪರೀಕ್ಷೆಗಳನ್ನು ನಡೆಸಿದರು. ಕಾರ್ಯಕ್ರಮದಲ್ಲಿ ಅಸ್ಮಿತೆ ಫೌಂಡೇಶನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ರಿಯಾಜ್ ಸಾಗರ್, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ರೋಹಿಣಿ ಸೈಲ್, ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ಆರ್ಎಂ, ಆರೋಗ್ಯ ಇಲಾಖೆಯ ಬಿಎಚ್ಇಒ ಗೌರಿ ಸಿ ನಾಯ್ಕ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವಿಸಿ ಹಿರೇಮಠ್, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಶಿಬಿರದ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಕೆಂಚಪ್ಪ ಆರ್ ಹಾಗೂ ಡಾಕ್ಟರ್ ಅನಿತಾ ಉಪಸ್ಥಿತರಿದ್ದರು. ಇನ್ನು ನೈರ್ಮಲ್ಯ ಅಂದ್ರೆ ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಸುತ್ತಮುತ್ತಲ ವಾತಾವರಣ ಹೇಗೆ ಇಟ್ಕೋತೀವಿ ಅಲ್ವಾ? ನೈರ್ಮಲ್ಯ ಅಂದ್ರೆ ನಮ್ಮ ಸುತ್ತಮುತ್ತ ವಾತಾವರಣ ಹೇಗೆ ಇಟ್ಕೊಳ್ತೀವಿ ಅನ್ನೋದೇ ನೈರ್ಮಲ್ಯದ ಒಂದು ಸಿಂಪಲ್ ಆಗಿ ಹೇಳೋ ಡೆಫಿನೇಷನ್. ಸ್ವಚ್ಛತೆ ಮುಖ್ಯವಾಗಿ ಹೇಳೋದು. ಈ ನೈರ್ಮಲ್ಯ ಅಂತಕ್ಕಂಥದ್ದು ಆರೋಗ್ಯಕ್ಕೆ ನೇರ ಸಂಬಂಧ ಇದೆ. ಈಗ ವೇಸ್ಟ್ನ ನಾವು ಈ ಕಿಚನ್ ವೇಸ್ಟ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಾನಿಕ್ ವೇಸ್ಟ್ ಆಗಿರ್ಬೋದು, ಲಿಕ್ವಿಡ್ ವೇಸ್ಟ್ ಆಗಿರ್ಬೋದು, ಇದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ನಾವು ಡಿಸ್ಪೋಸ್ ಮಾಡದೇ ಇದ್ರೆ ಅದರಿಂದ ನಾನಾ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಹೌದಾ? ಅದಕ್ಕೆಲ್ಲ ಸ್ವಚ್ಛ ಭಾರತ್ ಅಭಿಯಾನ ಶುರು ಮಾಡಿದ್ದು. ಈಗ ಸ್ವಚ್ಛ ಭಾರತದಲ್ಲಿ ಕ್ಲೀನ್ಲಿನೆಸ್ಗೆ ಫಸ್ಟ್ ಪ್ರಿಫರೆನ್ಸ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.